ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೆ ನಾಗರಾಜ್ ಅಂತ. ನಾನು ಡಾಕ್ಟರ್ ಎಚ್ ನರಸಿಂಹಯ್ಯನವರೇ ಸ್ಥಾಪನೆ ಮಾಡಿದಂಥ ಹೊಸೂರಿನಲ್ಲಿರ್ತಕ್ಕಂತಹ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಅನೇಕರಿಗೆ ಎಚ್ ಎನ್ ರವರ ನೇರ ಒಡನಾಟ ಇರ್ಬೋದು ಮತ್ತು ಕೆಲವರು ಎಚ್ ಎನ್ ಅವರ ಅಭಿಮಾನಿಗಳಾಗಿರ್ಬೋದು ಮತ್ತು ಅವರ ಶಿಷ್ಯರಾಗಿರ್ಬೋದು. ನನಗೆ ಅವರ ಶಿಷ್ಯನಾಗುವಂಥ ಭಾಗ್ಯ ಇಲ್ಲದೇ ಇದ್ದರೂ ಕೂಡ ಅವರು ಸ್ಥಾಪಿಸಿದಂಥ ಶಾಲೆಯಲ್ಲೇ ಕಳೆದ 33 ವರ್ಷಗಳಿಂದ ಕೆಲಸ ಮಾಡುವಂತಹ ಒಂದು ಭಾಗ್ಯ ಸಿಕ್ಕಿದೆ. ಇದು ನನ್ನ ಸುಕೃತ ಅಂತ ನಾನಾದರೂ ಭಾವಿಸಿದ್ದೇನೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಎಚ್ ಎನ್ ರವರು ತಮ್ಮ ಸರಳತೆ ಮತ್ತು ಗಾಂಧಿವಾದ, ವೈಚಾರಿಕತೆ, ವೈಜ್ಞಾನಿಕ ಮನೋಭಾವ ಇವುಗಳಿಗೆಲ್ಲ ಅತ್ಯಂತ ಹೆಸರುವಾಸಿಯಾದವರು ಮತ್ತು ತಮ್ಮ ಜೀವನದ ಉದ್ದಕ್ಕೂ ಆ ಎಲ್ಲ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬೆಳೆಸಿಕೊಂಡು ಬಂದಂಥವರು. ಈ ಒಂದು ಸಂದರ್ಭದಲ್ಲಿ ಎಚ್ ಎನ್ ರವರ ಜೀವನದಲ್ಲಿ ನಡೆದಂಥ ಆದರೆ ಹೆಚ್ಚು ಜನರಿಗೆ ಪ್ರಚಲಿತವಿಲ್ಲದೆ ಇರತಕ್ಕಂಥ ಒಂದು ಘಟನೆಯನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಎಚ್ ಎನ್ ರವರು ತಮ್ಮ ಜೀವನದ ಬಹುಭಾಗವನ್ನು ನ್ಯಾಷನಲ್ ಹೈಸ್ಕೂಲ್ನ ಒಂದು ಸಣ್ಣ ಕೊಠಡಿಯಲ್ಲಿ ಅವರು ಕಾಲವನ್ನು ಕಳೆದಂಥವರು. ಆ ಕೊಠಡಿಯಿಂದ ತಮ್ಮ ಕಚೇರಿಗೆ ಪ್ರತಿನಿತ್ಯ ಅವರು ಓಡಾಡುವಾಗ ಒಂದು ದಿನ ಏನಾಯಿತು ಅಂದರೆ, ಅದೇ ಆವರಣದಲ್ಲಿದ್ದಂತಹ ಎಚ್ ಎನ್ ಪ್ರೈಮರಿ ಶಾಲೆಯ ಒಂದು 2 ಅಥವಾ 3ನೇ ತರಗತಿಯ ಒಬ್ಬ ಬಾಲಕಿ ಎದುರುಗಡೆಗೆ ಬರ್ತಾಳೆ. ಆ ಬಾಲಕಿ 2 ಕೈಯಲ್ಲೂ ಅವತ್ತು ಯಾವುದೋ ಒಂದು ವಿಜ್ಞಾನದ ಪ್ರದರ್ಶನ ಇದ್ದಿದ್ದರಿಂದ 2 ಕೈಯಲ್ಲೂ ಕೂಡ ಒಂದು ಬ್ಯಾಗು ಮತ್ತು ವಿಜ್ಞಾನದ ಒಂದು ಮಾದರಿ ಆಕೆ ಕೈಯಲ್ಲಿರುತ್ತೆ. ಆದರೆ ಆ ಹುಡುಗಿಯ ಒಂದು ಶೂ ಲೇಸು ಬಿಚ್ಚೋಗಿರುತ್ತೆ. ಆಗ ಆ ಹುಡುಗಿಗೆ ಎದುರಾಗಿ ಎಚ್ ಎನ್ ರವರು ತಮ್ಮ ಕಚೇರಿಗೆ ಹೋಗುವಾಗ ಎದುರಿಗೆ ಬರ್ತಾರೆ. ಆಗ ಬಂದಾಗ ಆ ಬಾಲಕಿ ತನ್ನ ಲೇಸ್ ಬಿಚ್ಚೋಗಿರೋದು ನೋಡಿಬಿಟ್ಟು ಎಚ್ ಎನ್ ರವರು ಯಾರು ಅಂತ ಗೊತ್ತಿಲ್ಲದೆ ಇದ್ದರೂ ಕೂಡ ಅವ್ರನ್ನ, ಅಂಕಲ್ ನನಗೆ ಶೂ ಲೇಸ್ ಬಿಚ್ಚೋಗಿದೆ, ಇದನ್ನು ಕಟ್ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಎಚ್ ಎನ್ ರವರು ಮರು ಮಾತನಾಡದೆ ಆ ಹುಡುಗಿಯ ಪಾದದ ಬಳಿ ಬಗ್ಬಿಟ್ಟು ಆ ಹುಡುಗಿಯ ಲೇಸನ್ನು ಕಟ್ಕೊಡ್ತಾರೆ. ಇಲ್ಲಿ ನಾವು ನೆನಪಿಡಬೇಕಾದ ಒಂದು ವಿಚಾರ ಏನಂದರೆ, ಎಚ್ ಎನ್ ರವರು ಅಷ್ಟೊತ್ತಿಗಾಗಲೇ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿದ್ದವರು, ನ್ಯಾಷನಲ್ ಅಂತೆಯ ಒಂದು ಪ್ರಾಂಶುಪಾಲರಾಗಿದ್ದರು. ಇಷ್ಟೆಲ್ಲ ಪದವಿಗಳನ್ನು ಪಡೆದಂಥವರು ಕೂಡ ಒಬ್ಬ ಬಾಲಕಿಯ ಕರೆಗೆ ಮನ್ನಿಸಿ ತಮ್ಮ ಪದವಿಯನ್ನು ತಮ್ಮ ಆಸ್ತಿ ಅಂತಸ್ತುಗಳನ್ನು ಯಾವುದನ್ನೂ ಪರಿಗಣಿಸದೆ ಆಕೆಯ ಒಂದು ಲೇಸನ್ನು ಕಟ್ಕೊಡ್ತಾರಲ್ಲ, ಇದು ಅವರಲ್ಲಿ ಕಂಡು ಬರ್ತಕ್ಕಂಥ ಒಂದು ದೊಡ್ಡ ಗುಣ. ಬಸವಣ್ಣವ್ರು ಹೇಳ್ತಾರೆ, ಎಲ್ಲರಿಗೂ ಲೇಸನ್ನು ಬಯಸುವವರೇ ಸಂತರು ಅಂತ. ಆದರೆ ಎಚ್ ಎನ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ, ಬರೀ ಲೇಸನ್ನು ಬಯಸೋರು ಅಷ್ಟೇ ಅಲ್ಲ, ಲೇಸನ್ನು ಕಟ್ಟಿ ಕೂಡ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಸೊ ಇಂತಹ ಒಂದು ಸಣ್ಣ ಗುಣದಿಂದನೇ ಎಚ್ ಎನ್ ರವರ ದೊಡ್ಡತನ ಎಷ್ಟು ದೊಡ್ಡದು ಅನ್ನೋದನ್ನು ಇಂತಹ ಸಣ್ಣ ಘಟನೆಗಳಿಂದಲೇ ನಮಗೆ ತಿಳಿದು ಬರುತ್ತೆ. ಅಂತಹ ಒಬ್ಬ ಮಹನೀಯರ 104ನೇ ಜನ್ಮ ಶತಾಬ್ದಿಯನ್ನು ಈಗ ಹೊಸೂರಿನಲ್ಲಿ ನಡೀತಾ ಇರ್ತಕ್ಕಂಥ ನಿಜಕ್ಕೂ ಕೂಡ ಸಂತೋಷದ ಸಂಗತಿ. ಇದರ ಅಂಗವಾಗಿ ಈಗಾಗಲೇ ಎಚ್ ಎನ್ ಬೆಂಗಳೂರಿನ ಬಸವನಗುಡಿ ಕಾಲೇಜಿನಿಂದ ಒಂದು ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಅಂತಕ್ಕಂಥ ಒಂದು ಜಾಥಾ ಹೊರಟಿದೆ. ಅದು 31ನೇ ತಾರೀಕು ಹೊಸೂರಿನವರ ಜನ್ಮಸ್ಥಳವಾದಂಥ ಹೊಸೂರನ್ನು ಬಂದು ತಲುಪಲಿದೆ. ಅದು ನಾಡಿನಾದ್ಯಂತ ಎಚ್ ಎನ್ ರವರ ಆದರ್ಶಗಳಾದಂಥ ವೈಜ್ಞಾನಿಕತೆ, ವೈಚಾರಿಕ ಮನೋಭಾವ ಇವೆಲ್ಲವುಗಳನ್ನು ಜಗತ್ತಿಗೆ ಮತ್ತು ಜನರಿಗೆ ಬಿಂಬಿಸುವಲ್ಲಿ ಅತ್ಯಂತ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಆ ಒಂದು ಜಾಥಾಗೆ ಶುಭಾಶಯಗಳನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಜೈ ವಿಜ್ಞಾನ ಜಗತ್.